ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಕ್ಸ್‌ಪ್ರೆಸ್ ಕೆನಾಲ್ ಜಿಲ್ಲೆಯ ಜನರ ಪಾಲಿಗೆ ಮರಣ ಶಾಸನ. ಸೊಗಡು ಶಿವಣ್ಣ. ಯೋಜನೆ ರದ್ದುಗೊಳಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ತುಮಕೂರು ಜಿಲ್ಲೆಯ ಜನರ ಪಾಲಿಗೆ ಮರಣ ಶಾಸನವಾಗಿರುವ ಅವೈಜ್ಞಾನಿಕ ಹಾಗೂ ವಿವಾದಿತ ಹೇಮಾವತಿ ಎಕ್ಸ್‌ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಾಲ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ರದ್ದುಗೊಳಿಸಬೇಕು. ಇಲ್ಲವಾದರೆ ಜಿಲ್ಲೆಯ ರೈತರು ಮತ್ತು ಜನರನ್ನು ಸಂಘಟಿಸಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಸಚಿವರಾದ ಸೊಗಡು ಶಿವಣ್ಣ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಕ್ಸ್‌ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆಯನ್ನು ತಕ್ಷಣ ಸ್ಥಗಿತಗೊಳಿಸುವಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು. ಜಿಲ್ಲೆಯ ಪಾಲಿಗೆ ಹೇಮಾವತಿ ನೀರನ್ನು ಪೈಪ್ಲೈನ್ ಮೂಲಕ ಮಾಗಡಿ ಮತ್ತು ರಾಮನಗರ ಭಾಗಗಳಿಗೆ ಕೊಂಡೊಯ್ಯಲು ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹೇಮಾವತಿ ಯೋಜನೆಯಡಿ ಬರುವ ತುಮಕೂರು ಶಾಖಾ ನಾಲೆಯು 278 ಕಿಲೋಮೀಟರ್ ಉದ್ದ ಹೊಂದಿದ್ದು ಸುಮಾರು 2.3 ಲಕ್ಷ ಎಕರೆ ಅಚ್ಚುಕಟ್ಟು ಪ್ರದೇಶವನ್ನು ಒಳಗೊಂಡಿದೆ. ಆದರೆ ಈವರೆಗೂ ಸಂಪೂರ್ಣ ಪ್ರಮಾಣದಲ್ಲಿ ನೀರು ಹರಿಸಲಾಗಿಲ್ಲ. ಜಿಲ್ಲೆಗೆ ಹಂಚಿಕೆಯಾಗಿರುವ 18.38 ಟಿಎಂಸಿ ನೀರಿನಲ್ಲಿ 12.38 ಟಿಎಂಸಿ ಅಚ್ಚುಕಟ್ಟು ಪ್ರದೇಶಕ್ಕೆ ಹಾಗೂ 6 ಟಿಎಂಸಿ ಕುಡಿಯುವ ನೀರಿನ ಯೋಜನೆಗಳಿಗೆ ಮೀಸಲಾಗಿದ್ದು, ಹೊಸ ಯೋಜನೆ ಜಾರಿಯಾದರೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಿಗೆ ಸಮರ್ಪಕ ನೀರು ಪೂರೈಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಎಕ್ಸ್‌ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಾಲ್ ಯೋಜನೆ ಜಾರಿಯಾದರೆ ಟಿಬಿಸಿ ನಾಲೆಯ 70 ಕಿಲೋಮೀಟರ್ನಿಂದ 166 ಕಿಲೋಮೀಟರ್ ವರೆಗಿನ ಭಾಗದಲ್ಲಿ ನೀರಿನ ಹರಿವಿನ ವೇಗ ಮತ್ತು ಎತ್ತರ ಕುಸಿಯಲಿದೆ. ಇದರಿಂದ 23 ಉಪನಾಲೆಗಳು ಹಾಗೂ 23 ಕುಡಿಯುವ ನೀರಿನ ಯೋಜನೆಗಳ ನೀರಿನ ನಿರ್ವಹಣಾ ವ್ಯವಸ್ಥೆಗೆ ಹಾನಿಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಜೊತೆಗೆ ಏಷ್ಯಾದಲ್ಲೇ ಅತಿದೊಡ್ಡ ಕೈಗಾರಿಕಾ ವಲಯಗಳಲ್ಲಿ ಒಂದಾದ ವಸಂತರ ನರಸಾಪುರ ಕೈಗಾರಿಕಾ ಪ್ರದೇಶ ಹಾಗೂ ಎಚ್ಎಎಲ್ ಘಟಕಕ್ಕೂ ನೀರಿನ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದರು. ಸುಮಾರು 986 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗೆ ಹಣ ಖರ್ಚು ಮಾಡುವ ಬದಲು ಕುಣಿಗಲ್ ತಾಲೂಕಿನ ಟಿಬಿಸಿ ನಾಲೆಯ 195 ಕಿಲೋಮೀಟರ್ನಿಂದ 228 ಕಿಲೋಮೀಟರ್ ವರೆಗಿನ ಅಪೂರ್ಣ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದರೆ ಸುಮಾರು 8,000 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ತಾಂತ್ರಿಕ ಪರಿಣಿತರ ತಂಡದಿಂದ ಸಮಗ್ರ ಅಧ್ಯಯನ ನಡೆಸಿ ಆಧುನೀಕರಣಗೊಂಡ ಟಿಬಿಸಿ ನಾಲೆಯ ಮೂಲಕ ಕುಣಿಗಲ್ ತಾಲೂಕಿಗೆ ನಿಗದಿಪಡಿಸಿರುವ 3 ಟಿಎಂಸಿ ನೀರನ್ನು ಹರಿಸುವ ಸಾಧ್ಯತೆಗಳ ಕುರಿತು ವರದಿ ಪಡೆಯುವವರೆಗೆ ಪೈಪ್ ಲೈನ್ ಲಿಂಕ್ ಕೆನಾಲ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಮುಂದುವರೆಸಬಾರದು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೆಪಿ ಮಹೇಶ್, ಟಿಸಿ ಶಶಿಧರ್, ಧನ್ಯಾ ಕುಮಾರ್, ಅರುಣ್ ಕೃಷ್ಣಯ್ಯ, ಕೆಜೆ ರುದ್ರಪ್ಪ, ಹೆಬ್ಬಾಕ ಮಲ್ಲಿಕಾರ್ಜುನಯ್ಯ, ಶಬೀರ್ ಅಹಮದ್, ಪ್ರಭಾಕರ್ ಮಾಸ್ ನಾಯಕ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಭೂಸ್ವಾಧೀನ ಮಾಡೋದಕ್ಕೆ ನಾವು ತಯಾರಿಲ್ಲ. ಯಾಕೆಂದ್ರೆ ಎಲ್ಲ ಊರು ಕೇರಿಗಳಿಗೆ ಭೂಸ್ವಾಧೀನ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಏನಕ್ಕೆ ನೀರು ಎಲ್ಲಿದೆ? ನಮ್ಮ ನೀರನ್ನ ಈಗ ಒಂದು ಉದಾಹರಣೆ ಹೇಳ್ತೀವಿ ಕೇಳಿ. ಈಗ ನಾವು 4-5 ಜನ ಅಂತಂದ್ರೆ ಇರ್ತೀವಿ, ಒಂದು ಬೋರ್ವೆಲ್ ತೆಗೆದಿರ್ತೀವಿ. ಆ ಬೋರ್ವೆಲ್ ನೀರನ್ನ ನಾವು 3-4 ಜನ ಇಟ್ಕೊಳ್ತೀವಿ ಅಷ್ಟೇ. ಇನ್ನು ಮಿಕ್ಕ ಅಕ್ಕಪಕ್ಕದರಿಗೆ ಕೊಡೋಕ್ಕಾಗೋದಿಲ್ಲ, ಯಾಕೆಂದರೆ ನೀರಿರೋದಿಲ್ಲ. ಹಾಗೆ ಇವರು ನಮಗೆ ಕೊಟ್ಟಿರ್ತಕ್ಕಂಥ, ನಮ್ಮ ಜಿಲ್ಲೆ ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಕುಡಿಯೋ ನೀರು, ರೈತರಿಗೆ ಕೊಟ್ಟಿರ್ತಕ್ಕಂಥ ನೀರನ್ನ ಇನ್ನೊಂದು ಕಡೆಗೆ ತಗೊಂಡು ಹೋಗ್ತೀವಿ ಅಂತಂದ್ರೆ ಅರ್ಥ ಇರ್ತದೆ. ಸಾಮಾನ್ಯ ಗೊತ್ತಿಲ್ಲ. ಈಗ ಇಲ್ಲಿ ಅವರಿಗೆ ಅದಕ್ಕೆ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಒಬ್ಬ ಮನುಷ್ಯ, ಅವನ ಹೆಸರುಗಳನ್ನು ನಾನು ಇಷ್ಟಪಡೋದಿಲ್ಲ. ಅದೇ ಮನುಷ್ಯ ಆಧುನೀಕರಣ ಮಾಡಿರ್ತಕ್ಕಂಥದ್ದು ಯಾವುದೋ ಚಾನಲ್ನ. ಈಗ ಅದೇ ಮನುಷ್ಯ ಈಗ ಅವ್ರ ಮಾತು ಕೇಳ್ಕೊಂಡು ಈಗ ಪೈಪ್ ಲೈನಿಂಗ್ ಮಾಡೋ ಸಾಮಾನ್ಯ ಇಲ್ಲ. ಅದಕ್ಕೆ ನೋಡಿ, ನಾನು ನನಗೂ ನಮ್ಮ ಇವರು ಎಂ ಡಿ ಕೃಷ್ಣಪ್ಪ ಅವರಲ್ಲ, ಅವರು ಸ್ವಲ್ಪ ನಾವು ಹೆಚ್ಚಿಗೆ ಮೇಲೆ ಕಾನೂನು ನಾವೇ ಕೈ ಮಾಡೋಣ ಅಂತ ಕುತ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾನು ಎಂ ಡಿ ಕೃಷ್ಣಪ್ಪಗೆ ಅವರೆಲ್ಲ ಹೇಳಿದೆ, ನೋಡಪ್ಪ ನೀವೆಲ್ಲ ಯಾರು ಕಾನೂನು ಕೈ ಬೇಡ, ಹೋರಾಟ ಮಾಡೋ ನಡೀಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ನಾನು ಯಾವಾಗ ಆಮರಣ ಅಂತ ಉಪವಾಸ ಕೊಟ್ಟಿದ್ದಲ್ಲ, ಅವತ್ತು ಬಂದು ಪಾಪ ಅವನಿರ್ಬೋದು, ನಮ್ಮ ಸುರೇಶ್ಗೌಡ ಇರ್ಬೋದು, ಇದಕ್ಕೆ ಯಾರೋ ಎಲ್ಲ ಒಂದು ಆಮೇಲೆ ಮಠಾಧಿಪತಿಗಳೆಲ್ಲ ಬಂದ್ಬಿಟ್ಟು ನಮ್ಗೆ ಎಬ್ಬಿಸಿರು. ನಾವು ಇದು ಬಿಟ್ಟು ನಾನು ಪ್ರತಿಭಟನೆ ಮಾಡೋಣ, ರೈತರು ಇದು ನಮ್ಗೆ ಇವತ್ತು ಇನ್ನೊಂದು ನನ್ನ ದಿವಸ ನಮ್ಮ ರೈತರು ಅವೆಲ್ಲ ಕೇಳೋದಕ್ಕೆ ಮನಸ್ಸಿಗೆ ನನಗೆ ಇನ್ನೂ ಒಂದು 2 ಇಂಚು ದಪ್ಪಾದಂಗೆ ಆಗಿದ್ದೀನಿ. ನನಗೆ ಇವತ್ತು ಪತ್ರಿಕೆಗಳು ಬಂದಿದೆಯಲ್ಲ ಸಾಹೇಬ, ಮೀಡಿಯಾದಾಗೆಲ್ಲ ಹೇಳೋಲ್ಲ. ಅದನ್ನು ನೋಡಿಬಿಟ್ಟು ನನಗೆ ಆ ಒಂದು ಆ ಶಕ್ತಿಗೆ ನಾನೇನು ಮಾಡಿದೆ, ಈಗ ನಮ್ಮ ಮಿತ್ರರು ಸಂಸ್ಥೆ ನಮ್ಮ ಮಿತ್ರರಿಗೆಲ್ಲ ನಾನು ಕರೆದೆ, ಇಲ್ಲಿ ಹೆಂಗೆ ಬಂದವರೆಲ್ಲ ಎಲ್ಲ ಹೋರಾಟ ಮಾಡೋಣ, ತರಬೇತಿ ಮಾಡೋಣ ಅಂತ. ಇನ್ನೊಂದು ಏನಾಗಿದೆ ದುರದೃಷ್ಟಕ್ಕೆ, ಮೊದಲು ನಾವೆಲ್ಲ ಏನು ನೀವೆಲ್ಲ ಇದು ಮಾಡ್ತಿರಲ್ಲ, ಆ ಥರ ಇವಾಗ ಶುರುವಾಗಿದೆ. ಬಿಡೋದಿಲ್ಲ, ಬಿಡೋದೇ ಇಲ್ಲ. ಗಟ್ಟಿ ಹೇಳ್ತಿರಲ್ಲ, 100ಕ್ಕೆ 100 ಕಾಲು ಬಿಡೋದಿಲ್ಲ. ಅವರು ನಮ್ಮನೆ ನಾವು ಹೇಗಾಗ್ತಾರ ಹಾಕಿ. ಯಾಕೆಂದರೆ ಇವತ್ತು ಮಾಡಿ ಎಷ್ಟು ಇದೆ ಅಂತ ಹೇಳ್ಬಿಟ್ಟು
ನೋಡ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೆ. ಆ ಪತ್ರನ ಅವರ ಡಿ ಸಿ ಮಗೆ ಯಾಕೆ ಎಜುಕೇಷನ್ ಮಾಡ್ತು ನಮ್ಮ ಎಲ್ಲರಿಗೂ ಕೊಟ್ಕೊಂಡಿದೆ. ಹಾಗೆ ಉಪಮುಖ್ಯಮಂತ್ರಿ ಆಗಿರಲ್ಲ ಅವ್ರಿಗೂ ಕೊಟ್ಕೊಂಡಿದೆ. ಅದಕ್ಕೆ ನೀರೇ ಬಿಟ್ಟು ಆದರೂ ಸಹ ಜನರಲ್ಲಾಗಿ ಹೇಳ್ತೀನಿ, ಇಲ್ಲಿ ಕ್ಲಿಯರಿರಿ ಯಾರು ಹುಡುಗಳಿ ಕಡೆಯಿಂದ ವ್ಯಾಪಾರ ಕಚೇರಿ ನೀರೇ ಬಿಟ್ಟಿಲ್ಲ. ಇನ್ನು ಅದೇ ಥರ ದೇವರಾಪಟ್ಟಣ, ಅದೇ ಥರ ಇದು ಯಾವುದೋ ಮಂಜಾಳ ಕೆರೆ, ಇದನ್ನೆಲ್ಲ ನಾನೇ ಇವಾಗೆಲ್ಲ ಏನೇನು ಬೇಕಾಗ್ತಿಲ್ಲ ವ್ಯವಸ್ಥೆ ಮಾಡೋಕ್ಕೆ ಅವಾಗೆಲ್ಲ ಯಾರು ಅಧಿಕಾರಿಗೆ ಒಳ್ಳೆ ಕಣ್ಣಾಗಿರ್ಬೇಕು ಏನೇನು ಹೇಳಿದ್ದೀನಿ. ಇದನ್ನು ನೋಡ್ಕೊಂಡು ಆದಮೇಲೆ ಮೊನ್ನೆ ಪ್ರಸ್ತುತಿಗೆ ಅಭಿವೃದ್ಧಿಯೆಲ್ಲ ಇದನ್ನು ನೋಡಿಕೊಂಡು ಈಗ ನಾನು ಎಲ್ಲ ನೀರಾವರಿ ತಜ್ಞರನ್ನೆಲ್ಲ ನಾನು ಕೇಳಿ ಎಲ್ಲ ಕಡೆಗೆಲ್ಲ ಹೋಗಿ ನೋಡ್ಕೊಂಡು ಈಗ ಒಂದು ಏನು ಮುಖ್ಯಮಂತ್ರಿಗಳಿಗೆ ಡಿ.ಕೆ. ಶಿವಕುಮಾರ್ಗೆ, ಆಮೇಲೆ ಇವರಿಗೆ ಡಾಕ್ಟರ್ ಪರಮೇಶ್ವರ್ ಉಪಮುಖ್ಯಮಂತ್ರಿ ಇಬ್ಬರಿಗೂ ಲೆಟ್ರನ್ನ ಕೊಟ್ಬಿಟ್ಟಿದ್ವಿ. ನಾನು ಎಲ್ಲ ಹೋಗಿ ಕೊಟ್ಬಿಟ್ಟಿದ್ವಿ. ಕೊಟ್ಟು ನೇರವಾಗಿ ಹೇಳ್ತೀವಿ. ಯಾಕೆಂದರೆ ನಮಗೆ ಕೊಟ್ಟಿರೋ ನೀರು ಯಾವ ಜನತಾ ಪಾರ್ಟಿ, ಯಾವ BJP, ಯಾವ ಕಾಂಗ್ರೆಸ್ ಎಲ್ಲ ಕೊಟ್ಟಿದ್ವಿ. ಆ ಕಾಲದಾಗ ನಾನು ರಾಮಯ್ಯ ಎಲ್ಲ ಹೋರಾಟ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಅವತ್ತು ಕೊಟ್ಟಿರ್ತಕ್ಕಂಥ ಏನು 25 ನೀರಿತ್ತು, ಆ ನೀರು ಟ್ರಿಬ್ಯುನಲ್ ಕೊಟ್ಟಿರೋದು. ಆ ಟ್ರಿಬ್ಯುನಲ್ಗೆ ನಾನು ನೀರಾವರಿ ಕೊಟ್ಟಿದ್ದ ಇಷ್ಟು ಕರ್ಕೊಂಡು ಅಲ್ಲಿಗೆ ಹೋಗಿದ್ದೆ. 30ನೇ ತಾರೀಕು ಇಲ್ಲಿ ರೈತರೆಲ್ಲ ಹೋರಾಟ ಮಾಡ್ತಿದ್ದಿಲ್ಲ. ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳಿಗೆ ಏನು ಮಾಡಿದರು, ನಮ್ಮ ಎಲ್ಲ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮಠಾಧಿಪತಿಗಳು ನೀರಿನ ಬಗ್ಗೆ ಗೌರವ, ರೈತರ ಬಗ್ಗೆ, ಭಕ್ತರ ಬಗ್ಗೆ, ನಾಗರಿಕರ ಬಗ್ಗೆ ಅಷ್ಟು ಅವರಿಗೆ ಗೌರವ.